ಪ್ರಿಯ ವೀಕ್ಷಕರೇ, ಏವನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ವೀಕ್ಷಕರೇ, ಇಂದು ಬೆಳ್ಳಂಬೆಳಗ್ಗೆ ವೈಟಿ ಹೊನ್ನತಿ ಅಂದರೆ ರಾಣೆಬೆನ್ನೂರು ತಾಲೂಕಿನ ಯಲ್ಲಾಪುರ ಭಾಗದಲ್ಲಿ ಬರ್ತಕ್ಕಂಥ ಗ್ರಾಮ ಇದು. ಈ ಗ್ರಾಮದ ಆ ನಾಲೆಗೆ ಅಂದರೆ ಚಾನಲ್ ನೀರಿನಲ್ಲಿ ಬಿದ್ದು ಚಿರತೆಯೊಂದು ಮೃತಪಟ್ಟ ಘಟನೆ ನಡೆದಿದೆ. ಈಗಾಗಲೇ ಸ್ಥಳೀಯರು ಸ್ಥಳಕ್ಕೆ ಧಾವಿಸಿದ್ದು ಅಲ್ಲಿನ ಅರಣ್ಯ ಇಲಾಖೆಗೂ ಕೂಡ ಒಂದು ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥದ್ದು ಈಗ ನೋಡ್ಬೋದು. ಇಲ್ಲಿ ದೃಶ್ಯಾವಳಿಗಳಲ್ಲಿ ಜನಸಾಮಾನ್ಯರು ಇಲ್ಲಿ ಸೇರಿ ಒಂದು ಮರಣ ಹೊಂದಿರತಕ್ಕಂಥ ಚಿರತೆಯನ್ನು ಈಗಾಗಲೇ ವೀಕ್ಷಿಸ್ತಕ್ಕಂಥ ದೃಶ್ಯಾವಳಿಗಳಿವು. ಇಲ್ಲಿ ನೋಡ್ಬೋದು, ಇದು ತಡರಾತ್ರಿ ಆಹಾರವನ್ನು ಹುಡುಕಿಕೊಂಡು ಬಂದು ಆಯತಪ್ಪಿ ಬಿದ್ದಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಈಗ ಸ್ಥಳಕ್ಕೆ ಧಾವಿಸಿದಂಥ ಅರಣ್ಯ ಇಲಾಖೆ ಅಧಿಕಾರಿಗಳು ಮೃತಪಟ್ಟ ಚಿರತೆಯನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳೀಯರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಜಮಾಯಿಸಿದ್ದು ಒಂದು ಮೃತಪಟ್ಟ ಚಿರತೆಯನ್ನು ನೋಡಲು ಈಗಾಗಲೇ ದೌಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ದೃಶ್ಯಾವಳಿಗಳು ನೋಡ್ಬೋದು. ದುರಾದೃಷ್ಟಕರ ವನ್ಯ ಪ್ರಾಣಿಗಳು ಕೂಡ ಈ ರೀತಿ ಒಂದು ಮರಣ ಹೊಂದತಕ್ಕಂಥದ್ದು. ಇಂಥ ದೊಡ್ಡ ದೊಡ್ಡ ನಾಲೆಗಳಿಗೆ ಪಕ್ಕದಲ್ಲಿ ಬ್ಯಾರಿಕೇಡ್ ಅಥವಾ ಗ್ರಿಲ್ಗಳನ್ನು ಅಳವಡಿಸಿದರೆ ಇಂಥ ಒಂದು ಅನಾಹುತಗಳು ಅವಘಡ ಸಂಭವಿಸೋದು ತಪ್ಪಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಏನೇ ಇರಲಿ, ಒಂದು ಪ್ರಾಣಿ ಈ ಒಂದು ಚಿರತೆ ಇಲ್ಲಿ ಮೃತಪಟ್ಟಿರೋದು ದುಃಖಕರವಾದ ವಿಷಯ. ವೀಕ್ಷಕರೇ, ಇಲ್ಲಿ ನೋಡ್ಬೋದು, ಈಗ ಸ್ಥಳೀಯರು ಕೂಡ ಸಾಕಷ್ಟು ಜನ ಇಲ್ಲಿ ದೌಡಾಯಿಸ್ತಾ ಇದ್ದಾರೆ. ಚಿರತೆಯನ್ನು ಮೃತಪಟ್ಟಂಥ ಒಂದು ಚಿರತೆಯನ್ನು ನೋಡಲು ಈಗಾಗಲೇ ಅರಣ್ಯ ಇಲಾಖೆಗೆ ಕೂಡ ಅದು ಒಂದು ಮಾಹಿತಿ ಹೋಗಿರ್ತಕ್ಕಂಥದ್ದು. ಅವರು ಕೂಡ ಈ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಹೇಗೆ ಇದು ಮೃತಪಟ್ಟಿರ್ಬೋದು ಅನ್ನೋದು ಕೂಡ ಇನ್ನೂ ಖಚಿತವಾಗಿ ಮಾಹಿತಿ ಸಿಕ್ಕಿಲ್ಲ. ಯಾಕಂದರೆ ಅದನ್ನು ಈಗಾಗಲೇ ಪಶು ಇಲಾಖೆಯಿಂದ ಮರಣೋತ್ತರಕ್ಕೆ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಹಾಗಾಗಿ ಈಗ ಅದನ್ನು ಇನ್ನೂ ಮೇಲೆತ್ತುವ ಕಾರ್ಯ ಪ್ರಾರಂಭವಾಗ್ಬೋದು. ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು ವೀಕ್ಷಕರೇ. ಈ ಒಂದು ಚಿರತೆ ಈ ಭಾಗದಲ್ಲಿ ಕೂಡ ಸಾಕಷ್ಟು ಚಿರತೆಗಳು ಇದ್ದೇವೆ ಅನ್ನೋ ಒಂದು ಕೇಳಿದ್ವಿ. ಆದರೆ ಇದು ಈಗ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ತುಂಬ ಬೇಸರವಾದ ಸಂಗತಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟದ್ದು ಬೀರೇಶ್ ಪೂಜಾರ್. ಇಂಥ ವಿಭಿನ್ನವಾದ ಸುದ್ದಿಯನ್ನು ಮೊದಲು ತಾವೇ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.